ರಾಜರಾಜೇಶ್ವರಿ ನಗರ ನಾಡ ಕಚೇರಿ ಬಿಬಿಎಂಪಿ ನಾಡ ಕಚೇರಿಯಲ್ಲಿದ್ದೀವಿ. ಇಲ್ಲಿ ಸಂಬಂಧಪಟ್ಟ ಮೇಲಧಿಕಾರಿ ಇಲ್ಲ, ಆದ್ರೆ ಇಲ್ಲೊಬ್ರು ಅಬ್ಸ್ಟಾಲ್ ಒಬ್ರು P1 ಸುರೇಶ್ ಅಂತ ಹೇಳಿ ಇವರು ಯಾರೋ ಒಬ್ರು ಇಲ್ಲೇನೆ ಯಜ್ಞಹಳ್ಳಿ ಅವರು ಅವರ ತಂದೆ ತೀರ್ಕೊಂಡಿರೋದಕ್ಕೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಅಂತ ಬಂದಾಗ 2500 ರೂಪಾಯಿ ದುಡ್ಡನ್ನ ಅವ್ರ ಹತ್ರ ಈಸ್ಕೊಂಡು ಫೋನ್ ಪೇ ಮುಖಾಂತರ ನೋಡಿ ಎಷ್ಟು ನೀಟಾಗಿ ಅದು ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡ್ಕೋಬೇಕು, ಚೇಂಜ್ ಮಾಡಿಸು. ನೀಟಾಗಿ 2500 ರೂಪಾಯಿನ ಲಂಚ ಇಸ್ಕೊಂಡು ಅವ್ರಿಗೆ ಏನೋ ತಕ್ಷಣಕ್ಕೂ ಮಾಡ್ಕೊಟ್ಟಿಲ್ಲ ಸರ್ಟಿಫಿಕೇಟ್, ಇನ್ನೊಂದು 10 days 15 days ಆದ್ಮೇಲೆ ಬನ್ನಿ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದಾರೆ. ಈ ರೀತಿಯಾಗಿ ಯಾವುದೋ ಒಂದು 5 ರೂಪಾಯಿ 10 ರೂಪಾಯಿಲಿ ಆಗುವಂತ ಕೆಲಸಗಳಿಗೆ ಇವರು ಇವತ್ತು 2500 ರೂಪಾಯಿ 5000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಸ್ಮಾರ್ಟ್ ಆಗಿ ನೋಡಿ, ಈಗ ರೇ 2500 ಇಸ್ಕೊಂಡಿದ್ರ ಲಂಚ ಸುರೇಶ್, ನೀವ್ ಯಾರಿಗೆ ಕಳ್ಸಿದ್ರಾ ಏನ್ ಮಾಡ್ಕೊಂಡಿದ್ರ ಕಳ್ಸಿ ದುಡ್ಡು ತರಿಸ್ರಿ. ನಿಮ್ಮ ಹತ್ರ 13 ರೂಪಾಯಿ ಇರ್ಲಿ 3 ರೂಪಾಯಿ ಇರ್ಲಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀವಿ ಅಂತ ಹೇಳಿ ನೀವು ಅದನ್ನ ಆಡ್ತಾ ಇದ್ದೀರಾ. ಯಾರಿಗೆ 2000 ಹಾಕ್ತಾ ಇದ್ದೀರಾ? ಕಾಶಾರಿ ಕೊಡ್ತೀರಾ ನಮ್ಗೆ, ಅವ್ರ ಅಕೌಂಟ್ ಹಾಕ್ಸಿ. ಎಲ್ಲಿ 2000 ರೂಪಾಯಿ ಹಾಕಿದ್ ನೀವು ವಾಪಸ್ಸಿಗೆ ಅವ್ರಿಗೆ. ನೋಡಿ, ಈಗ ಅವ್ರು ಈಸ್ಕೊಂಡಂತ ಲಂಚನ ಹಣನ ಈಗ 2000 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ಇದು 2000 ಅವರಿಂದ ರಿಸೀವ್ ಆಗಿರುವಂತದ್ದು 11ನೇ ತಾರೀಕು. ಇವತ್ತು ಅವರು 2000 ರೂಪಾಯಿ ಅವರು ರಿಟರ್ನ್ ಮಾಡಿದ್ದಾರೆ. ಅವ್ರ ಅಕೌಂಟ್ ಅಲ್ಲಿ 500 ರೂಪಾಯಿ ದುಡ್ಡಿಲ್ಲ ಅನ್ನೋ ಉದ್ದೇಶಕ್ಕೆ ಈಗ ಇನ್ನು 500 ರೂಪಾಯಿ ಅವರು ಕ್ಯಾಶ್ ರೂಪದಲ್ಲಿ ಕೊಡ್ತೀನಿ ಅಂತಾರೆ. ನಾವು ಕ್ಯಾಶ್ ರೂಪದಲ್ಲಿ ಯಾವ್ದು ದುಡ್ಡಿಲ್ಲ ತಗೊಳ್ಳಿಲ್ಲ. ಅವ್ರ ಅಕೌಂಟ್ಗೆ ನಾವು ಹಾಕಬೇಕು. ಯಾಕೆ ಇದು ಅಕೌಂಟ್ ಇದನ್ನ ಚೇಂಜ್ ಮಾಡ್ರಿ ಸರ್. ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಸರ್. ಅವ್ರಿಗೆ ಫೋನ್ ಮಾಡ್ರಿ, ಅವ್ರಿಗೆ ಫೈಲ್ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರ್ಸಿ ಸರ್ಟಿಫಿಕೇಟ್ ಅವ್ರಿಗೆ ನಿಮ್ಮ ಯಾರಿಗೂ ಹೇಳಿದಾರಲ್ಲ ನಿಮ್ಮ ಸಾಹೇಬ್ರು ಮಾತಾಡಿದಾರಲ್ಲ ನಿಮ್ಮ ಇಂಜಿನಿಯರು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಅವ್ರಿಗೆ ಅವ್ರ ಕರ್ಸಿ ಸರ್ಟಿಫಿಕೇಟ್ ಕೊಡಿ. ಅವ್ರಿಗೆ ಏನ್ ಮಾಡ್ತಾ ದಂಧೆ ಮಾಡ್ತಾರೆ ಇಲ್ಲಿ ನೀವು. ಪಾರ್ಟಿ ಕರ್ಸ್ಬಿಟ್ಟು ಕೊಡ್ತೀನಿ. ಯಾರಿಗೆ ಕರ್ಸಿ ಪಾರ್ಟಿಗೆ ಫೋನ್ ಮಾಡಿ, ಪಾರ್ಟಿಗೆ ಹೇಳಿ ಇಲ್ಲ ಫೋನ್ ಮಾಡಿ ಅವ್ರಿಗೆ. ಸುರೇಶ್ ಫೋನ್ ಮಾಡಿ ಮಾಡ್ರಿ, ಅವ್ರಿಗೆ ಫೋನ್ ಮಾಡಿ ಕರೀರಿ ಸರ್. ಹಾ ಅವ್ರ ಪ್ರಾಬ್ಲಮ್ ಅಂದ್ರೆ ಅವ್ರು ಬದಲಿ ಬನ್ನಿ, ಪಕ್ಷಕ್ಕೆ ಬಂದು ಹೇಳಿ. ಅವೆಲ್ಲ ಇಲ್ವಾ ನಿಮ್ಗೆ? ನೀವು ಏನು ಕಾಂಟ್ರಾಕ್ಟ್ ಅಂತ ಇಲ್ಲ ಹೇಗೆ ಸರ್ ಇದು? ನೀವು ಏನ್ ಹೇಳಿದ್ರು ಅವ್ರಿಗೆ? ನಿಮ್ಗೆ ನಿಮ್ಮ ಅಧಿಕಾರಿ ಏನಂದ್ರು? ಸರ್ಟಿಫಿಕೇಟ್ ಎಲ್ಲಿ ಬರೋದು? ಅಲ್ಲಿ ಬರುತ್ತಾ ಪ್ರಿಂಟು? ಅದು 6ನೇ ನಂಬರ್ನಲ್ಲಿ ಜೆಸಿ ಅವ್ರದ್ದು ಏನ್ ಹೆಸರು? ಜೆಸಿ ಅವ್ರದ್ದು ಅಬ್ದುಲ್ ಅಂತ ನಂಬರ್ ಇದೆಯಾ ಜೆಸಿ ಅವ್ರದ್ದು? ಹಲೋ ಬಂದ್ಮೇಲೆ ಹೀಗೆ ಎಷ್ಟು ಭಾಗ್ಯ ಬರ್ಲಿ, 100 ಭಾಗ್ಯಗಳು ಬರ್ಲಿ, ಆ ಭಾಗ್ಯ ಬರ್ಲಿ, ಈ ಭಾಗ್ಯ ಬರ್ಲಿ, 4 ಆಣಿ 1 ರೂಪಾಯಿ ಪೈಸಾದಲ್ಲಿ ಹಾಕ್ಬೇಕಾದಂತ ಕೆಲಸಗಳಿಗೆ 40 ರೂಪಾಯಿ ಗಟ್ಟಲೆ 1000 ರೂಪಾಯಿನ ಕೊಟ್ಕೊಂಡು ಜನ ನಮ್ಗೆ ಅಕ್ಕಿ ಬಂತು, ಕರೆಂಟ್ ಬಂತು, ಬಸ್ ಚಾರ್ಜ್ ಫ್ರೀ ಬಂತು, ಇಲ್ಲಿ ಸಾವಿರ ಕೊಳ್ಳೆ ಹೊಡಿತಾರದು. ಇದಕ್ಕೆಲ್ಲ ಮುಖ್ಯ ಕಾರಣ ಅಯೋಗ್ಯ ಜನಪ್ರತಿನಿಧಿಗಳು ಅಂತ ಸಾವಿರ ನಾವು ಹೇಳಿದೀವಿ. ಅದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದು ಜನ ಅಯೋಗ್ಯ ಆಫೀಸರ್ ಹೇಳಿದ್ದಾರೆ. ROಗಳು, ಇಂಜಿನಿಯರ್ಗಳು, MOHಗಳು ಇವರು ಇವತ್ತು ಲೂಟಿ ಮಾಡೋದಕ್ಕೆ ಅಥವಾ ನೇರವಾಗಿ ಅವರು ಉಳಿಸಿಕೊಂಡ್ರೆ ಪಾಪ ಅವ್ರ ಕೈಯು ಗಲೀಜಾಗುತ್ತೆ ಅಂತ ಹೇಳಿ ಇಂಥವ್ರನ್ನ ಇಟ್ಕೊಂಡು P1 ಡೀಲ್ ಮಾಡೋದು. ಒಂದು ಬಿಬಿಎಂಪಿ ನಾಡ ಕಚೇರಿ ಒಳಗಡೆ ಒಬ್ಬ P1 1000 ರೂಪಾಯಿ ಲಂಚ ಇಸ್ಕೊಂಡಿದ್ದಾನೆ ಅಂತ ಅಂದ್ರೆ ಕಳೆದ 3 ದಿವಸದ ಟ್ರಾನ್ಸಾಕ್ಷನ್ ನೋಡಿದ್ರೆ ಒಂದು 30,000 ರೂಪಾಯಿ ಬಂದಿದೆ. 3 ದಿವಸದ ಫೋನ್ ಪೇ ನೋಡಿದ್ರೆ 30,000 ಬಂದಿದೆ. ಕ್ಯಾಶ್ ಇಂದ ಎಷ್ಟು ಇಸ್ಕೊಂಡು ಇದೆ ಹೊರ ಮಾಡ್ತಾ ಇರ್ಬೇಕು. ಎಷ್ಟು ಮನೆ ಕಟ್ಟಿದ್ರೆ ಯಾವ ಮನೆನೂ ಕಟ್ಟಿಲ್ಲ. ಮತ್ತೆ ಇಷ್ಟೊಂದು ದುಡ್ಡು ಬರ್ತಾ ಇದೆ ಸರ್. ದುಡ್ಡು ನಾವು ಸಾಲ ಇಟ್ಕೊಂಡು ಸಾಲ ಇದು ಜೆಸಿ ಇದೆ, ಫೋನ್ ನಾಟ್ ರೀಚಬಲ್. ಇದು ಬಿಬಿಎಂಪಿ ಫೋನು 3 ರಿಂದ 3:30 5 ಜನರಲ್ ಪಬ್ಲಿಕ್ ಸ್ಟ್ರೀಟ್ ಮಾಡೋದಕ್ಕೆ ಅಂತ ಇರುವಂತದ್ದು. ಇವರು MOHಗಳು AWಗಳು ಸಿಗದೇ ಇಲ್ಲ ಕೈಗೆ, ಜನರ ಕೈಗೆ. ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ.
ಹಾಗಾಗಿ ಜನಸಾಮಾನ್ಯರು ಏನ್ ಮಾಡ್ತಾರೆ, ಇಲ್ಲಿ ಬರ್ತಾರೆ, ಇಂಥವ್ರ ಹತ್ರ ಮಾತಾಡ್ತಾರೆ, ಕೇಳ್ತಾರೆ. ಇವರೇ ಎಷ್ಟು ನೀಟಾಗಿ ನಮ್ಗೆ ಹೇಳಿದ್ರಲ್ಲ ಕೆಲಸ ಮಾಡಿ ಯಾರು ಹೇಳಿದ್ರೆ MOH ಕೇಳೋಣ ಈ ಸಂಬಂಧಪಟ್ಟಿದ್ದು. ಅವಾಗ ಕರೆಯಿರಿ ಕರ್ದೆ ಇವತ್ತು ಸದ್ಯಕ್ಕೆ ಈ ತರ ಇಷ್ಟೊಂದು ಕುಲ್ಲ ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಅದಕ್ಕೆ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ MOHಗೆ ಬೇರೆ ಏನೂ ಇಲ್ಲ. ಇಲ್ಲಿ ಬಂದೆ ಕಚೇರಿನ ಹಿಂಗೆ ದುರುಪಯೋಗ ಪಡಿಸ್ಕೊಂಡು ಸಾರ್ವಜನಿಕರ ಹತ್ರ ಎಕ್ಸ್ಟಾರ್ಟ್ ಮಾಡೋರ್ನ ಕಚೇರಿ ಒಳಗಡೆ ಕುಂಡಿಸ್ಕೊಂಡು ಅಥವಾ ಕಚೇರಿನ ಬಿಟ್ಟು ಆತ ಇನ್ನೇನೋ ಆಡಳಿತ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಬಂದು ಆತನಿಗೆ ಇವಾಗ ಏನು ಕ್ರಮ ತೆಗೆದುಕೊತಾರೆ, ಮತ್ತೆ ಅವ್ರಿಗೆ ಸಂತ್ರಸ್ತರಿಗೆ ಅಪ್ಲಿಕೆಂಟ್ಗೆ ನ್ಯಾಯ ಕೊಡಿಸೋದಕ್ಕೆ ಅವ್ರಿಗೆ ಮಾಡಿ ಅವ್ರು ಬಂದು ಅವ್ರು ಬಂದ್ ಮಾಡಿದ್ರೆ ಅಪ್ಲಿಕೆಂಟ್ಗೆ ನಂಬರ್ ಇಸ್ಕೊಳ್ಳಿ, ದುಡ್ಡು ಇಸ್ಕೊಂಡ್ರೆ ನಂಬರ್ ಇಸ್ಕೊಳ್ಳಿಲ್ಲ. ಬೇಕಾದ್ರೆ ಮಾಡ್ತಾನೆ. ಅವ್ರಿಗೆ ತಾನು ಬೇಕಾಗಿರೋದು. ನಿಮ್ದಕ್ಕೂ ಅದಕ್ಕೂ ಸಂಬಂಧ ಇಲ್ವಲ್ಲ. ಎಷ್ಟು ಹೆಂಗೆ ಇಸ್ಕೊತೀರ ನೀವು? ಈಗ ನಿಮ್ಗೆ ಇಲ್ಲಿ ಕೊಟ್ಟಿಗೆ ಪಡೆಗೆ ಸಂಬಂಧಪಟ್ಟಿದ್ದು ಎಲ್ಲಿ ಹೋಗ್ಬೇಕು? ಡೆತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಕ್ಕೆ ಸುರೇಶ್ ಸುರೇಶ್ ಕೊಟ್ಟಿಗೆ ಪಡೆಗೆ ಮಾಡೋದು ಡೆತ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಇಲ್ಲಿ ನಾವು ಹೇಳೋದು ಹೇಳ್ತೀವಿ. ಕೇಳ್ತಾ ಇರೋದು ಕೇಳ್ರಿ. ಆರನ ಅಂದ್ರೆ ದೇಶ ಅಲ್ಲಿಗೆ ಹೋಗ್ಬೇಕು ಅಪ್ಲೈ ಮಾಡೋದಕ್ಕೆ. ಈಗ ನಾವು ಅಪ್ಲಿಕೇಶನ್ ಕೊಡೋದಕ್ಕೆ ಅಲ್ಲಿ ಹೋಗ್ಬೇಕಾ? ನೀವೇನ್ ಮಾಡಿದ್ರಿ ನಂಗೆ? ನೀವೇನ್ ಮಾಡಿದ್ರಿ? ತಗೊಬಂದಿ ಅಂತ ಹೇಳ್ದೆ. ಅಲ್ಲ 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 ತಗೊಬಂದಿದ್ರೆ ನಾನು ಇಲ್ಲೇ ತರಬೇಕಿತ್ತಲ್ವಾ? ನಾನು ತಗೊಬಂದಾಗ ನಾವು ಇನ್ನೂ ಏನೇ ಪ್ರಾಬ್ಲಮ್ ಕೊಡ್ಬೇಕು ಅದೆಲ್ಲ ಕೊಟ್ಟು ನಿಮ್ಗೆ ಹೇಳ್ ಕಳಿಸ್ತೀವಿ. ನಿಮ್ ಕೆಲಸ ಏನ್ರಿ? ನಿಮ್ದು ಅದೇ ಅಲ್ಲ ಆ ಕೆಲಸ ನಿಮ್ದು. ಈ ಆಫೀಸಲ್ಲಿ ಆ ಕೆಲಸ ನಿಮ್ದು. ಒಂದು ಮೇಲೆ ಏನು ಗೊತ್ತಾ ನಿಮ್ದು ಆ ಕೆಲಸ ಈ ಸಂಬಂಧಪಟ್ಟಿರೋ ಆಫೀಸ್ ಅಲ್ಲ ಇದು. ಒಂದು ವೇಳೆ ಇವತ್ತೇನು ನಾವು ಸುರೇಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸುರೇಶ್ ಇರುವಂತದ್ದು ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಭಿಯಂತರ ಕಚೇರಿ. ಅವ್ರಿಗೂ ಈ ಏನೋ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೂ ಇವ್ರಿಗೂ ಸಂಬಂಧನೇ ಇಲ್ಲ. ಆದ್ರೆ ಜನರಿಗೆ ಇವತ್ತು ಇಲ್ಲಿ ಕೊಟ್ಟಿಗೆಪಾಳ್ಯ ಇರ್ಬೋದು, ಸುಂಕದಕಟ್ಟೆ ಇರ್ಬೋದು, ಈ ಭಾಗದ ಜನಕ್ಕೆ RR ನಗರಕ್ಕೆ ಹೋಗಿ ಅವ್ರು ಅಪ್ಲೈ ಮಾಡ್ಬೇಕಾದ್ರೆ ಜನಕ್ಕೆ ಗೊತ್ತಿರಲ್ಲ, ಗೊಂದಲಗಳಿರ್ತವೆ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ. ಇಲ್ಲಿ ಬಂದಾಗ ಇವರು ವಿಚಾರಗಳನ್ನ ತಿಳಿಸಿ ಹೇಳ್ಬೇಕಾದಂತ ಕೆಲಸ ಮಾಡ್ತಾ ಇಲ್ಲ. ಕುಂತಿ ಜಾಗದಲ್ಲಿ ಹಣ ಮಾಡ್ಕೊಳ್ಳೋದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ, ನಾವೇ ಮಾಡಿಸ್ತೀವಿ, ನಾವೇ ಅಪ್ಲೈ ಮಾಡ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ನೋಡಿದ್ರಲ್ಲ. ಇವ್ರದ್ದು ಟ್ರಾನ್ಸಾಕ್ಷನ್ ಎಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಗಳು ಯಾಕೆ ಆಗ್ತಾ ಇದೆ ಅಂದ್ರೆ BBMP ಇವತ್ತೇನು ರಾಜರಾಜೇಶ್ವರಿ ನಗರ ಒಡೆಯೋದ್ರ ತಕ್ಷಣ ದೊಡ್ಡದು. ಆದ್ರೆ ಕಚೇರಿಗಳನ್ನ ಆ ಇದಕ್ಕೆ ನಾಡ ಕಚೇರಿ ಹೆಂಗ್ ಮಾಡಿದಾರೋ ಆ ಸಂಬಂಧಪಟ್ಟಂತವ್ರು 2 ವಾರ್ಡ್ಗೋ 3 ವಾರ್ಡ್ಗೋ ಒಂದು ಈ ರೀತಿಯಾದಂತಹ ಕಚೇರಿಗಳನ್ನ ತೆಗಿಬೇಕು. ಎಂತ ಇದೆಲ್ಲ ಬರಬೇಡ್ರಿ. ಇಲ್ಲಿ ಸಂಬಂಧಪಟ್ಟಂತ ಹೆಲ್ತ್ ಆಫೀಸರ್ ಆಫೀಸ್ ಇಲ್ವಾ ಇದೆ. ಈ ರೀತಿಯಾದಂತಹ ವ್ಯವಸ್ಥೆ BBMP ಸರಿ ಮಾಡಬೇಕಾಗಿರುವಂತದ್ದು. BBMP ಅಧಿಕಾರಿಗಳು ಈಗ MOH ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಅವರು ನಾಟ್ ರೀಚಬಲ್ ಇಲ್ಲ, ಸ್ವಿಚ್ ಆಫ್. JCನೂ ಸಹ ಈ ತರ ಅಧಿಕಾರಿಗಳು ಹಿಂಗಿದ್ರೆ ಇದೇನು ಅವರ ಕೆಳಗಿನ ಸಿಬ್ಬಂದಿಗಳು ಇದೇನ್ ಮಾಡ್ತಾರೆ? ಹೋಗಿ ಆಶ್ರಯ ಹಾಸ್ಪಿಟಲ್ಗೆ ಬರ್ತಾ ಇಲ್ಲಿ ಬರೋದೇ ಇಲ್ಲ ಸರ್. ವಾರ್ಡ್ ಇದೆ ಬರುತ್ತೆ. ಇವರು ಅಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇರೋದು. ಎಲ್ಲ ವಾರ್ಡವರು ಇವ್ರು ಯಾರು ಮೆತ್ತಗೆ ಜನ ನೋಡ್ಬೇಕು. DHO ನಂಬರ್ ಇದೆ ಅಂದ್ರೆ ನಿಮ್ಮ ಹತ್ರ DHO ನಂಬರ್ ಇದೆ ಕೂಡ ಯಾವ ಅಧಿಕಾರಿಗಳು ಫೋನ್ ನಂಬರ್ ಡಿಸ್ಪ್ಲೇ ಇರಲ್ಲ, ಅಧಿಕಾರಿಗಳು ನಂಬರ್ ನೀವೇ ಇಟ್ಕೊಂಡಿರಲ್ಲ. ಪಾರ್ಟಿ ನಂಬರ್ ಫೋನ್ ದುಡ್ಡು ವಾಪಸ್ ಕೊಟ್ಬಿಟ್ರೆ ಸರ್ಟಿಫಿಕೇಟ್ ಯಾರು ಮಾಡ್ಸ್ಕೊಂಡ್ಬಿಡ್ತಾವ ಅವ್ರಿಗೆ. ಕೆಲಸ ಮಾಡ್ಕೊಡ್ತೀನಿ ನಾನು. ಕೆಲಸ ನಿಮ್ಗೆ ಏನ್ ಹೇಳಿದ್ರು ನಿಮಗೆ? ಇವರು ಎಡಬಲ್ ಏನ್ ಹೇಳಿದ್ರು? ಸರ್ಟಿಫಿಕೇಟ್ ತಗೊಂಡವ್ರು ಮನೆ ಹತ್ರ ತಗೊಂಡವ್ರು ಇವಾಗ ಎಲ್ಲ ಹೋಗ್ತಾ ಇದ್ದೀರಾ? ಅವ್ರ ಮನೆ ಅಡ್ರೆಸ್ ಗೊತ್ತಾ ಇವ್ರದ್ದು ಅಪ್ಲಿಕೆಂಟ್? ಬರ್ತೀನಿ ಬರ್ತೀನಿ ನಿಮಿಷ ಇವರು ಕೆಲಸಕ್ಕೆ ಬರ್ಸಿದ್ದೀನಿ. ಕೆಲಸ ಇದ್ದಲ್ಲ ಬಂದ್ರೆ ಮುಂದುಗಡೆ ಈಗ ನೋಡ್ತಾ ಇದ್ದೀರಾ, ಕರ್ತವ್ಯದಲ್ಲಿ ಇರ್ಬೇಕಾದಂತ ಸಿಬ್ಬಂದಿ ಈಗ ಸೀದಾ ನೇರವಾಗಿ ಹೊರಟೇ ಬಿಟ್ರು. ಈಗ ಸರ್ಟಿಫಿಕೇಟ್ ಸುರೇಶ್ ಸರ್ಟಿಫಿಕೇಟ್ ತರಕ್ ಹೋಗ್ತಾ ಇದೀರೇನ್ರಿ? ತರಕ್ ಹೋಗ್ತಾರ ಹೆಂಗ್ ಹೋಗ್ತಾರ್ರಿ? ಆಫೀಸ್ ಟೈಮಲ್ಲಿ ನಿಮ್ಮ ಅಧಿಕಾರಿ ತಿಳಿಸಿದ್ದೀರೇನ್ರಿ? ಕೇಳಿ ಇಸ್ಕೊಂಡು ತಲುಪಿಸುವಂತ ಕೆಲಸ ಈ ರೀತಿ ಮಾಡಕ್ಕಾಗುತ್ತಾ? ನಿಮ್ಮ ಕೆಲಸದಲ್ಲಿ ಈ ರೀತಿ ಹೋಗಿ ಮಾಡಕ್ಕಾಗುತ್ತಾ? ಇದೆಯೇನ್ರಿ ಅದಕ್ಕೆ ಅವಕಾಶ? ಮಾಡಿ ಯಾವಾಗ ತಲುಪಿಸ್ತೀರ ಹೇಳಿ. ಒಂದು ವೇಳೆ ನಿಮ್ಮ ಹತ್ರ ನಂಬರ್ ಇಸ್ಕೊಂಡಿಲ್ವಾ? ದುಡ್ಡು ಮಾತ್ರ ಇಸ್ಕೊಳ್ಳೋದು ಅಷ್ಟೇನಾ? ಬೇಕಾದನು ಅವ್ರಿಗೆ ಸರ್ಟಿಫಿಕೇಟ್ನ
ಬಂಧುಗಳೇ, ಈ ರೀತಿಯಾದಂತಹ ವ್ಯವಸ್ಥೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪದೇ ಪದೇ ಸಾರ್ವಜನಿಕರಿಗೆ ಜನರಿಗೆ ಹೇಳ್ತಾನೆ ಇದೆ. ಯಾವುದೇ ರೀತಿಯ ವಂಚನೆಗೆ ಮೋಸಕ್ಕೆ ಒಳಗಾಗಬೇಡಿ, ಲಂಚವನ್ನ ಕೊಡಬೇಡಿ. ಯಾವುದೇ ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಲಂಚ ಕೇಳಿದ್ರೆ ದಯಮಾಡಿ ಕೆಆರ್ಎಸ್ ಪಕ್ಷ ತಿಳಿಸಿ. ಇವತ್ತು ಲೋಕಾಯುಕ್ತ ಕರ್ನಾಟಕದಲ್ಲಿ ಈಗ ಬಹುಶಃ 1-2 ವರ್ಷಗಳಿಂದ ಲೋಕಾಯುಕ್ತ ಬಲಗೊಳ್ತಾ ಇದೆ. ಸಿಕ್ಕಾಪಟ್ಟೆ ರೈಡ್ಗಳು ಮಾಡ್ತಾ ಇದ್ದಾರೆ. ಇಂತಹ ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನು ಹಿಡಿದಾಕ್ತಾ ಇದ್ದಾರೆ. ಅವ್ರ ಗಮನಕ್ಕೆ ತನ್ನಿ ಅಂತ ನಾವು ಹೇಳ್ತಾನೆ ಬರ್ತಾ ಇದೀವಿ. ಆದ್ರೆ ನಾನಾ ಕಾರಣಕ್ಕೆ ಇಲ್ಲಿ ಹೋದಾಗ ಒಳಗಡೆ ಹೋಗಿದ ತಕ್ಷಣ ನಾವು ಯಾರನ್ನ ಸಂಪರ್ಕ ಮಾಡಬೇಕು, ಯಾರ ಹತ್ರ ಮಾತಾಡಬೇಕು, ಏನ್ ಕೆಲಸ ಮಾಡಿಸ್ಕೋಬೇಕು ಅನ್ನೋದನ್ನೇ ತಿಳಿತಾ ಇಲ್ಲ. ಈ ರೀತಿಯಾದಂತಹ ಕಚೇರಿಗಳನ್ನ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದಾರೆ. ಇದು ಸರಿ ಹೋಗ್ಬೇಕು. ಆಮೇಲೆ ಈ ಫೋಟೋಗಳು ನೋಡ್ಬೇಕು. ಮಾಡೆಲ್ಸ್, ಈ ಮಾಡೆಲ್ಸ್ ಫಾರ್ ದಿ ಕರಪ್ಷನ್ ಫೋಟೋಗಳು ನೋಡಿ ನೀವು. ಅವರು ಕರಪ್ಷನ್ ನ ಮಾಡೆಲ್ಸ್. ಇವತ್ತು ಏನ್ ಫೋಟೋಗಳು ಕಾಣ್ತಾ ಇದ್ದಾವೆ ಅವ್ರು ಇವತ್ತು ಕರಪ್ಷನ್ಗೆ, ಭ್ರಷ್ಟಾಚಾರಕ್ಕೆ, ಲಂಚಾವತಾರಕ್ಕೆ ಮಾಡೆಲ್ಗಳು. ಈ ಮಾಡೆಲ್ಗಳನ್ನ ಹಾಕೊಂಡು ಇಲ್ಲಿ ಒಳಗಿರ್ತಕ್ಕಂಥ ಅಯೋಗ್ಯ ಅಧಿಕಾರಿಗಳು ಇವತ್ತು ಜನರನ್ನ ಸುಲಿಗೆ ಮಾಡ್ತಾ ಇರುವಂತದ್ದು. ಒಂದು ಜುಜ್ಬಿ ಡೆತ್ ಸರ್ಟಿಫಿಕೇಟ್ಗೆ ನಾವ್ ಇನ್ನೇನು ಬದುಕಿದೀವಿ, ನಮ್ಗೆ ಇನ್ಯಾವುದೋ ಯೋಜನೆ ಕೊಡಿ ಅಂತ ಕೇಳ್ತಾ ಇಲ್ಲ. ಸತ್ತೋಗಿದ್ದಾರೆ, ತೀರೋದ್ರು ಅಂತ ಹೇಳ್ರಪ್ಪ ಅಂತ ಹೇಳಿ ನಮ್ಮ ನಾಡ ಸರ್ಕಾರಕ್ಕೆ ಜನ ಕೇಳ್ತಾ ಇರೋದು. ಆ ಸತ್ತೋಗಿರೋದು ತೀರ್ಕೊಂಡಿದ್ದಾರೆ ಅಂತ ಸರ್ಟಿಫಿಕೇಟ್ ಕೇಳೋದಕ್ಕೆ 2,000 ರೂಪಾಯಿ ಅಡ್ವಾನ್ಸ್ ಆಗಿ ಅಂತ ಇಸ್ಕೊಂಡಿದ್ದಾರೆ. ಈ ರೀತಿಯಾಗಿ ನಡೀತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರ ನಿಲ್ಲಿಸಬೇಕು. ಇಂಥ ಅಯೋಗ್ಯ, ನೀಚ, ಭ್ರಷ್ಟಾಚಾರ ಮಾಡ್ತಾ ಕಳಂಕ ಹೊತ್ಕೊಂಡು ಜೈಲ್ಗೆ ಹೋಗಿ ಬಂದವರು ನಮ್ಮನ್ನ ಆಳ್ತಾ ಇದ್ರೆ ಇವತ್ತು ಜನರ ಪರಿಸ್ಥಿತಿ ಹಿಂಗೆ ಇರುತ್ತೆ. 5 ರೂಪಾಯಿ 10 ರೂಪಾಯಿ ಆಗೋದಕ್ಕೆ 5,000 10,000 ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ನಿರಂತರವಾಗಿ ಈ ರಾಜ್ಯದಲ್ಲಿ ಮುಂದುವರಿಯುತ್ತೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕೆ ಒಳ್ಳೆ ರಾಜಕಾರಣ ಬರಬೇಕು. ಬಹಳಷ್ಟು ಜನ ವಿದ್ಯಾವಂತರಿಗೆ, ಶ್ರೀಮಂತರಿಗೆ ಇವತ್ತು ಕಡಿಮೆನೇ ಇಲ್ಲ. ಲಕ್ಷಾಂತರ ಜನ, ಕೋಟ್ಯಾಂತರ ಜನರು ರಾಜ್ಯದಲ್ಲಿ ಶ್ರೀಮಂತರಿದ್ದಾರೆ. ಇವ್ರಿಗೆಲ್ಲ ಒಂಥರ ದಪ್ಪ ದೌಲತ್ತು, ದುಡ್ಡಿದೆ. ಯಾವನ್ಗೋ 2,000 3,000 ಕೊಡೋಣ, 5,000 ಕೊಡೋಣ, ಲಂಚ ನಮ್ಮ ಮನೆ ಅವ್ರಿಗೆ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಂದು ಕೊಡ್ತಾರೆ, ದಾಖಲೆ ಮಾಡ್ಕೊಂಡ್ಬಂದು ಕೊಡ್ತಾನೆ ಅಂತಕ್ಕಂಥ ರೀತಿಯಲ್ಲಿ ಏನು ಇವತ್ತು ದುಡ್ಡಿರೋ ಜನರು ವರ್ತನೆ ಮಾಡ್ತಾ ಇದ್ದಾರೆ. ನಿಜವಾದ ದೇಶದ್ರೋಹಿಗಳು, ನಾಡದ್ರೋಹಿಗಳು. ಇಂಥ ನಮ್ಮ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಲಂಚವನ್ನ, ಭ್ರಷ್ಟಾಚಾರವನ್ನ ಪೋಷಣೆ ಮಾಡ್ತಾ ಇರುವಂತ ಜನರು ನಿಜವಾದ ದೇಶದ್ರೋಹಿಗಳು ಅಂತ ಅರ್ಥ ಮಾಡ್ಕೋಬೇಕು. ನೀವು ಮಾಡ್ತಕ್ಕಂಥ ಈ ತರದ ಲಂಚದ ಆಮಿಷಗಳು ಸಾಮಾನ್ಯ ಜನರನ್ನ, ಬಡ ಜನರನ್ನ ಈ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡ್ಕೋಬೇಕು. ನೀವು ಯಾವ್ದೋ ನಮಗೆ ನಮ್ಮ ಹೆಮ್ಮೆ, ಪ್ರೈಡು, ನಾನು 500 ರೂಪಾಯಿ 5,000 ಕೊಟ್ಟು 50,000 ಕೊಟ್ಟು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡೆ ಅನ್ನೋದು ಪ್ರೈಡ್ ಅಲ್ಲ. ನನ್ನಂತ ಒಬ್ಬನ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಬದುಕಬೇಕು, ಪ್ರಾಮಾಣಿಕವಾಗಿ ಇರಬೇಕು ಅಂತಕ್ಕಂಥ ಬಯಸ್ತಕ್ಕಂಥ ನನ್ನಂತವರ ದೃಷ್ಟಿಯಲ್ಲಿ ಅದೊಂದು ಅವಮಾನಕರ ಸಂಗತಿ. ಯಾವನಾದ್ರೂ ನಾನು ದುಡ್ಡು ಕೊಟ್ಟು ಲಂಚ ಕೊಟ್ಟು ಕೆಲಸ ಮಾಡಿಕೊಡ್ತೀನಿ ಅಂತ ಅಂದ್ರೆ ನೀನೊಬ್ಬ ವಿದ್ಯಾವಂತನಾಗಿದ್ದು, ಶ್ರೀಮಂತನಾಗಿದ್ದು ಅಂದ್ರೆ ಹಣ ಇದೆ, ವಿದ್ಯಾವಂತಿಕೆ ಇದೆ, ಬುದ್ಧಿ ಇದೆ, ಆದ್ರೂ ನೀನು ಮಣ್ಣು ತಿನ್ನ ಕೆಲಸನ, ಕಕ್ಕ ತಿನ್ನ ಕೆಲಸನ ಒಬ್ಬ ವಿದ್ಯಾವಂತನಾಗಿ ಯಾವನಾದ್ರೂ ಲಂಚ ಕೊಟ್ಟು ಕೆಲಸ ಮಾಡಿಕೊಡ್ತೀನಿ ಅಂತ ಅಂದ್ರೆ ನಿಮ್ಮಂತ ಅಯೋಗ್ಯರಲ್ಲ, ನಾಮರ್ದ್ರು ನನ್ನ ದೃಷ್ಟಿಯಲ್ಲಿ ಇನ್ನೊಬ್ರು ಇಲ್ಲ. ಹಾಗಾಗಿ ಲಂಚ ಕೊಡೋದು ಅವಮಾನ. ಸ್ವಾಮಿ ವಿವೇಕಾನಂದರು ಹೇಳಿದ ರೀತಿಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಹೇಳಿದ ರೀತಿಯಲ್ಲಿ ಇವತ್ತು ನೀವೇನಾದ್ರೂ ಈ ನಾಡನ್ನ, ಈ ದೇಶವನ್ನ ಕಟ್ಟಬೇಕು, ಉಳಿಸಬೇಕು ಅಂತ ಅಂದ್ರೆ ಪ್ರಾಮಾಣಿಕತೆನ ಬೆಳೆಸ್ಕೊಳ್ಳಿ. ಮೊದಲು ಪ್ರಾಮಾಣಿಕತೆ ಇಲ್ಲ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ, ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ. ದೇಶ ಮಾತ್ರ ಬೆಳಿಬೇಕು, ಉದ್ಧಾರ ಆಗ್ಬೇಕು, ಇಂಡಿಯಾ, ಈ ಭಾರತ ವಿಶ್ವಗುರು ಆಗ್ಬೇಕು ಅಂತ ಹೇಳಿ ಬೂಟಾಟಿಕೆ ಮಾತುಗಳನ್ನ ಹೇಳ್ಕೊಂಡು ಅಲ್ಲೇ ಅವರ ಬೂಟಾಟಿಕೆ ಮಾತುಗಳನ್ನ ಆಡ್ತಕ್ಕಂಥ ಅಂತಹ ರಾಜಕಾರಣಿಗಳನ್ನೇ ಬೆಂಬಲಿಸಿಕೊಂಡು ಅವರು ಬಾಲ ಹಿಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಜಕ್ಕೂ ಕೂಡ ಅವಮಾನಕರವಾದದ್ದು ಅನ್ನೋದನ್ನ ಈ ರಾಜ್ಯದ ಜನರು, ಭ್ರಷ್ಟಾಚಾರವನ್ನ ಪೋಷಣೆ ಮಾಡಿರ್ತಕ್ಕಂಥವ್ರು, ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾ ಇರ್ತಕ್ಕಂಥ ವಿದ್ಯಾವಂತರು, ಸಿರಿವಂತರು ಅರ್ಥ ಮಾಡಿಕೊಂಡು ಇನ್ನು ಮುಂದಕ್ಕಾದ್ರೂ ನ್ಯಾಯವಾಗಿರೋದು ಕಲೀಲಿ. ನಾವು ಈ ನಾಡನ್ನ, ಈ ದೇಶವನ್ನ ಕಟ್ಟಬೇಕು ಅಂತ ಅಂದ್ರೆ ಇಂಥ ಭ್ರಷ್ಟರನ್ನ, ನೀಚರನ್ನ, ಹೆಗ್ಗಣಗಳನ್ನ, ಇಲಿಗಳನ್ನ, ಜನರನ್ನ ಲೂಟಿ ಮಾಡ್ತಕ್ಕಂಥ ಸೀಳು ನಾಯಿಗಳನ್ನ ಅಧಿಕಾರದಿಂದ ಮತ್ತು ರಾಜಕಾರಣದಿಂದ ತೊಲಗಿಸಿಲ್ಲ ಅಂತ ಅಂದ್ರೆ ಈ ನಾಡು ಒಳ್ಳೆ ನಾಡನ್ನಾಗಿ ನಾವು ರೂಪಿಸಲು ಸಾಧ್ಯ ಇಲ್ಲ. ಹಾಗೇನೆ ಈ ದೇಶವನ್ನ ಒಂದು ಒಳ್ಳೆ ಮಾದರಿ ದೇಶವನ್ನಾಗಿ ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಈ ತರಕ್ಕೆ ಮಾಡೆಲ್ಸ್ ಇದಾರಲ್ಲ, ಭ್ರಷ್ಟಾಚಾರದ ಮಾಡೆಲ್ಸ್, ಇಂಥ ಮಾಡೆಲ್ಸ್ಗಳನ್ನ ಫೋಟೋ ಹಾಕೊಂಡು ಅವರು ಅಲ್ಲೊಂದಷ್ಟು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯೋದು, ಇವರು ಇಲ್ಲಿ ಲೂಟಿ ಮಾಡೋದು, ಸಾಮಾನ್ಯ ಜನರು ಲಬ ಅಂತ ಬಾಯಿ ಬಿಡ್ಕೊಳ್ಳೋದು, ಇದಿಷ್ಟೇ ಮುಂದುವರಿತಾ ಇರುತ್ತೆ. ಹಾಗಾಗಿ ಯಾರಾದ್ರೂ ನಿಮ್ಗೆ ಲಂಚ ಕೇಳಿದ್ರೆ, ನಿಮ್ಗೆ ನ್ಯಾಯಯುತವಾಗಿ ಮಾಡಿಕೊಡ್ಬೇಕಂತ ಕೆಲಸಕ್ಕೆ ಸತಾಯಿಸಿದ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷದವರನ್ನ ಸಂಪರ್ಕ ಮಾಡಿ. ನಾವು ಬಂದು ಕೇಳಿದ ತಕ್ಷಣ ಆತ 2,500 ರೂಪಾಯಿ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತಕ್ಕಂಥ ಹಣವನ್ನ ಕೂಡಲೇ 2,000 ರೂಪಾಯಿನ ವಾಪಸ್ ಆಗ್ತಾ.
ಇನ್ನು 500 ರೂಪಾಯಿ ಇಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಸ್ಕೊಂಡ್ರು ಲಂಚವನ್ನು ವಾಪಸ್ ಕೊಟ್ಟಿದ್ದಾನೆ. ಇವತ್ತು ಸಂಜೆ ಒಳಗಡೆ ಅವ್ರ ಸರ್ಟಿಫಿಕೇಟ್ ತಗೊಂಡು ಹೋಗಿ ಮಾಡಿಸ್ಕೊಂಡು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದು ಕಣ್ರಿ ನಾಡು ಕಟ್ಟೋ ಕೆಲಸ ಅಂತ ಅಂದ್ರೆ, ಇದು ಕಣ್ರಿ ದೇಶಾಭಿಮಾನ ಅಂತ ಅಂದ್ರೆ, ಲಂಚ ಕೊಟ್ಟು ಇನ್ನೊಂದೇನು ಅಡ್ಡದಾರಿನಲ್ಲಿ ಹೋಗಿ ಇನ್ಯಾರಿಗೂ ನ್ಯಾಯಯುತವಾಗಿ ಸಿಗ್ಬೇಕಾದನ್ನ ಪಟಾಯಿಸ್ಕೊಂಡು ಅವ್ರಿಗೆ ಸಿಗ್ಬೇಕಾದ್ರಿಂದ ಅವ್ರನ್ನ ವಂಚನೆ ಮಾಡಿ ನಾವು ಅದನ್ನ ಪಡ್ಕೊಂಡು ಮೆರೆಯೋದು ಮೀಸೆ ತಿರ್ಕೊಂಡು ಓಡಾಡೋದು ಹೀರೋಯಿಸಮ್ ಅಲ್ಲ. ಅದು ನನ್ನ ದೃಷ್ಟಿಯಲ್ಲಿ ಅವಮಾನಕರ, ನಾಮರ್ದ್ರು ಮಾಡೋ ಕೆಲಸ. ಆ ಕೆಲಸವನ್ನ ಮಾಡಬೇಡಿ. ದೇಶಾಭಿಮಾನಿಗಳಾಗಿ, ನಾಡ ಅಭಿಮಾನಿಗಳಾಗಿ ಈ ನಾಡನ್ನ ಕಟ್ಟೋದಕ್ಕೆ, ಈ ದೇಶವನ್ನ ಉಳಿಸ್ಕೊಳ್ಳೋದಕ್ಕೆ ನೀವೆಲ್ಲರೂ ಭ್ರಷ್ಟಾಚಾರವನ್ನ ವಿರೋಧಿಸತಕ್ಕಂತ ಮನೋಭಾವನೆಯನ್ನು ಬೆಳೆಸಿಕೊಂಡು ಮುಂದುವರಿಯಿರಿ. ಕೆಆರ್ಎಸ್ ಪಕ್ಷವನ್ನ ಸಂಪರ್ಕಿಸಿ. ನಿಮ್ಗೆ ಯಾವುದೇ ರೀತಿಯ ಭ್ರಷ್ಟಾಚಾರದ ಪ್ರಕರಣಗಳಿದ್ರೆ ನಮ್ಮ ಗಮನಕ್ಕೆ ತೆಗೆದುಕೊಂಬನ್ನಿ. ನಾವು ನಿಮ್ಮ ಕೆಲಸವನ್ನ ಮಾಡಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನ ಭರವಸೆಯನ್ನ, ವಿಶ್ವಾಸವನ್ನ ನಾನು ನಿಮ್ಮೆಲ್ಲರಿಗೂ ತುಂಬೋದಕ್ಕೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ದಯಮಾಡಿ ಆ ಕೆಲಸವನ್ನ ಮಾಡಿ. ಈಗ ಅವನು ಕೆಲಸವನ್ನ ಮಾಡಿಕೊಡ್ತೀನಿ ಅಂತ ಹೇಳಿದಾನೆ. ನೋಡೋಣ, ಅವನು ಸಂಜೆ ಅಷ್ಟರಲ್ಲಿ ಅವನಿಗೆ ಮಾಡಿಕೊಡ್ಬೇಕು. ಮತ್ತೆ ಈ ತರದ ಜನರನ್ನ ಯಾವುದೇ ಸಂದರ್ಭದಲ್ಲಿ ಕಚೇರಿನಲ್ಲಿ ಇರಿಸ್ಕೋಬಾರ್ದು ಅಂತ ಹೇಳಿ ಅವರ AAA ಹೇಳಿದೀವಿ. ಅವ್ರಿಗೆ ಅದನ್ನ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಹಿಂದೆ ಕೂಡ ಹಲವಾರು ದೂರುಗಳು ಅದ್ರ ಮೇಲೆ ಬಂದಿದ್ವು. ನಮ್ಗೆ ಯಾರು ದೂರು ಕೊಟ್ಟಿಲ್ಲ, ನಾವು ಕ್ರಮ ತೆಗೆದುಕೊಳ್ಳಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್, ನೀವು ಗಮನಿಸಬೇಕು. ಒಬ್ಬ ಮೇಲಧಿಕಾರಿ ಹೇಳ್ತಾ ಇದ್ದಾರೆ, ಇವನು ಕಳ್ಳ ಅಂತ ಗೊತ್ತಿತ್ತು ನಮಗೆ, ಇವನು ಲಂಚ ಇಸ್ಕೊತಾ ಇದ್ದಾನೆ ಅಂತ ಗೊತ್ತಿತ್ತು, ಆದ್ರೆ ಯಾರೂ ಬಂದು ದೂರು ಕೊಟ್ಟಿಲ್ಲ ಸಾರ್ವಜನಿಕರು, ನಾವೇ ಒಂದೇ ಕ್ರಮ ತೆಗೆದುಕೊಳ್ಳೋದು ಅನ್ನೋ ರೀತಿಯಲ್ಲಿ ಅಸಹಾಯಕತೆಯನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಇದರ ಮೇಲೆ ಆಲ್ರೆಡಿ ಗುರುತರವಾದ ಆರೋಪಗಳು, ಆಪಾದನೆಗಳು ಬಂದಿದೆ. ಆದ್ರೆ ನಾವು ಏನು ಮಾಡಕ್ಕಾಗ್ತಾ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಇದು ಮೇಲಧಿಕಾರಿಗಳು, ಕೆಳ ಹಂತದ ಸಿಬ್ಬಂದಿಗಳು, ರಾಜಕಾರಣಿಗಳು ಎಲ್ಲ ಒಟ್ಟಾರೆ ಜನರನ್ನ ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ, ಇದೊಂದು ಅವ್ಯವಸ್ಥೆ, ದುರ್ವ್ಯವಸ್ಥೆ. ಇದು ಜನರ ಕೈಯಲ್ಲಿದೆ. ಈ ವ್ಯವಸ್ಥೆಯನ್ನ ಬದಲಾಯಿಸ್ಕೋಬೇಕಾ, ಅಥವಾ ಇವಾಗಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ, JDS ಇಂಥ ನೀಚನೆ ತುಂಬಿಕೊಂಡಿರ್ತಕ್ಕಂಥ ಭ್ರಷ್ಟರ ಕೂಟನ ಬೆಂಬಲಿಸ್ತಾ ನೀವು ಇದೇ ವ್ಯವಸ್ಥೆ, ಅವ್ಯವಸ್ಥೆ, ದುರ್ವ್ಯವಸ್ಥೆಯಲ್ಲಿ ಮುಂದುವರಿಸ್ತೀರಾ, ಅಥವಾ ಒಳ್ಳೆ ವ್ಯವಸ್ಥೆಗೆ ಏನು KRS ಪಕ್ಷ ಇವತ್ತು ಭ್ರಷ್ಟಾಚಾರ, ಲಂಚ ಇದೆಲ್ಲವನ್ನ ನಿಲ್ಲಿಸಿ ಒಂದು ಒಳ್ಳೆಯ ಪ್ರಾಮಾಣಿಕವಾದಂತ ರಾಜಕೀಯ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿ ಪಕ್ಷ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲಿಸೋದ್ರ ಮುಖಾಂತರ ಅಂತ ಒಳ್ಳೆಯ ಪ್ರಾಮಾಣಿಕವಾದಂತಹ ನಾಡನ್ನ, ದೇಶವನ್ನ ಕಟ್ಟೋದಕ್ಕೆ ನೀವು ಬೆಂಬಲಿಸ್ತೀರಾ, ಅಥವಾ ಇಂಥ ನೀಚ ಗುಲಾಮಗಿರಿ ವ್ಯವಸ್ಥೆಯನ್ನ ಪೋಷಣೆ ಮಾಡ್ಕೊಂಡು ಮುಂದುವರಿತೀರಾ, ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ.